ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಅದೃಚ. ಇದು ಬಂದುಬಿಟ್ಟು ನಾವು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಿದ್ವಿ. ನಾನು ಬೆಳಗ್ಗೆ ಸ್ನಾನ ಮಾಡಿಸಿ ಇನ್ನೂ ಹೋಗೋಣ ಅಂದ್ಬಿಟ್ಟು ಅದು ಬಂದುಬಿಟ್ಟು ಹಾಗಾಗಿ ನಾವು 9 o'clock ಎಲ್ಲ ಮನೆ ಬಿಟ್ವಿ. ನಮಗೆ ಹೋದ ತಕ್ಷಣವೇ ಬಸ್ ಸ್ಟ್ಯಾಂಡ್ ಕೂಡ ನಿಯರ್ ಇತ್ತು. ಹೋದ ತಕ್ಷಣವೇ ನಮಗೆ ಬಸ್ ಕೂಡ ರೀಚ್ ಆಯಿತು. ಇನ್ನು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಟ್ಟು ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೇ ಹೇಳ್ಬಿಟ್ಟು ಹೊರಟಿದ್ದೆ ನಾನು. ಅವ್ರಿಗೆಲ್ಲ ಸ್ವಲ್ಪ ಲಂಚೆಲ್ಲ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವರಿಗೆ ಸ್ಕೂಲಿಗೆ ವ್ಯಾನ್ಗೆಲ್ಲ ಕಳಿಸ್ಬಿಡಿ, ಈಗ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಓಕೆ ಹೋಗ್ಬಿಟ್ಪಾ ಅಂತ ಹೇಳಿದ್ರು. ಬಸ್ ಹತ್ತಿದ್ವಿ, ಮಳೆ ಸ್ಟಾರ್ಟ್ ಆಯಿತು. ನಮ್ಗೆ ಅನ್ನಿಸ್ತು ಮೇ ಬಿ ನೋಡೋಕ್ಕಾಗೋದೇ ಇಲ್ಲ ಇವತ್ತು, ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬಂದುಬಿಡೋಣ ಸಾಕು ಅಂದ್ಕೊಂಡೆ. ಹಾಗೆ ಅನ್ನಿಸ್ತು. ನಾವಲ್ಲಿ ಹೋಗೋ ಅಷ್ಟೊತ್ತಿಗೆ ಏನೋ ಗೊತ್ತಿಲ್ಲ, ಮಳೆ ಕೂಡ ಇರಲಿಲ್ಲ. ಇನ್ನು ಸಂಜೆ ನಾವು ಬರೋವರೆಗೂ ಕೂಡ ಮಳೆ ಇರಲಿಲ್ಲ. ಇನ್ನು ನಾವು ಗೌಡ್ಗೆರೆಗೆ ಹೋದ್ವಿ. ಹೊರಟಾಗ ಈ ರೀತಿ ಸ್ವಲ್ಪ ಜನ ಏನು ತುಂಬ ಇರಲಿಲ್ಲ, ಒಂದು ಸ್ವಲ್ಪ ಇತ್ತು ಈ ರೀತಿ. ಆದರೂ ಕ್ಯೂನಲ್ಲಿ ಹೋಗಬೇಕಿತ್ತು. ಸೊ ಕ್ಯೂನಲ್ಲಿ ಹೋದ್ವಿ. ಇನ್ನು ಹೋಗ್ಬಿಟ್ಟು ಹಾಗೆ ಒಂದು ಅಲ್ಲಿರೋ ಪ್ಲೇಸಸ್ ಎಲ್ಲ ನೋಡ್ಕೊಳ್ತಾ ಬಂದ್ವಿ. ಇನ್ನೂ ತುಂಬ ರಶ್ ಇರುತ್ತಂತೆ ಕೆಲವೊಂದು ಟೈಮಲ್ಲಿ. ಒಂದು ಏನೋ ಗೊತ್ತಿಲ್ಲ, ನಾವು ಹೋಗಿದ್ದ ದಿವಸ ಅಷ್ಟು ರಶ್ ಇರಲಿಲ್ಲ. ಆಗಿದ್ದ ದಿವಸ ತುಂಬ ಕ್ಯೂನಲ್ಲಿ ಕೂಡ ಇರುತ್ತೆ ಅಂತ ಹೇಳಿದ್ರು. ನಾವು ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಇನ್ನು ನಾವು ಆಚೆ ಬಂದಮೇಲೆ ಈ ರೀತಿ ಆಂಜನೇಯನಿಗೆ ಏನೋ ಕೋರಿಕೆ ಇಟ್ಕೊಂಡು ಈ ರೀತಿ ಕಾಯಿನ್ ಅಂಟಿಸಿ ಅದನ್ನು ನಿಂತರೆ ಈಡೇರುತ್ತೆ ಅನ್ನೋ ನಂಬಿಕೆಯಲ್ಲಿ ಎಲ್ಲರೂ ಕೂಡ ಇರ್ತಾಯಿದ್ರು. ಬಟ್ ನನಗೇನು ಆ ಥರ ಅಷ್ಟು ನಂಬಿಕೆ ಎಲ್ಲ ಇಲ್ಲ. ಏನೋ ಹೋಗಬೇಕು, ವಿಸಿಟ್ ಮಾಡಬೇಕು ಅಷ್ಟೇ. ಅಂದರೆ ನಾನು ನಮ್ಮ ಮನೆಯವ್ರು ಇಬ್ಬರು ಕೂಡ ಅಷ್ಟೇ, ಸ್ವಲ್ಪ ಅಷ್ಟಕ್ಕಷ್ಟೇ. ತುಂಬ ಅತಿಯಾಗಿ ಮೂಢನಂಬಿಕೆಯಿಂದ ಯಾವುದನ್ನು ಕೂಡ ನಂಬೋದಿಲ್ಲ. ಓಕೆ, ಅವರೆಲ್ಲ ಮಾಡ್ತಾಯಿದ್ರು. ನಾನು ಹಾಗೇನೆ ಅಲ್ಲಿ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊತ ನೋಡ್ತಾ ಇದ್ದೆ. ಇನ್ನು ಆಂಟಿ ನಾನು ಕೂಡ ಅಂಟಿಸ್ತೀನಿ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ರು. ಅವ್ರದ್ದು ಇನ್ನೂ ಅಂಟಲಿಲ್ಲ ಅಂತ ಬಂದರು. ಇನ್ನು ಅಲ್ಲಿಂದ ಬಂದಮೇಲೆ ಈ ರೀತಿ ಚೌಡೇಶ್ವರಿ ಸ್ಟ್ಯಾಚು ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ ನಾವು. ಸ್ಟ್ಯಾಚು ನೋಡ್ಕೊಂಡು ಬರೋಣ ಅಂತ. ವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಅಲ್ಲಿ ನೋಡೋದಕ್ಕೆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು ಸಲ ವಿಸಿಟ್ ಕೊಡಬೇಕು ಅನ್ನೋದಿತ್ತು, ಕೊಟ್ಟು ಬಂದ್ವಿ. ಮತ್ತು ಇಲ್ಲಿ ತುಂಬ ಕಾಯಿಗಳೆಲ್ಲ ಕಾಣ್ತಾ ಇದೆ. ಇದು ಕಾಯಿಗಳು ಏನೋ ಹರಕೆ ಇಟ್ಕೊಂಡವರು ಈ ರೀತಿ ಕಾಯಿಗಳನ್ನ ಕಟ್ಟಿದ್ರೆ ಅವ್ರುಗಳ ಹರಕೆ ಈಡೇರುತ್ತೆ ಅನ್ನೋ ನಂಬಿಕೆಯಲ್ಲಿ ತುಂಬ ಜನ ಬಂದು ಈ ರೀತಿ ಕಟ್ಟಿದ್ದಾರೆ. ತುಂಬ ಜನ ಕಟ್ಟಿದ್ದಾರೆ ನೋಡಿ. ನಾವು ಕಾಯೆಲ್ಲ ಏನೂ ಕಟ್ಟಲಿಲ್ಲ. ಏನಂದರೆ ಅದು 3 ವಾರ ಬರಬೇಕು, ಕಂಟಿನ್ಯೂಸ್ ಆಗಿ ಕಟ್ಟಬೇಕು ಅನ್ನೋದೇನೋ ನಂಬಿಕೆ ಇದೆ. ನಾವು ಯಾವುದನ್ನು ಮಾಡಿಲ್ಲ. ಬಟ್ ಅಲ್ಲಿ ಏನು ಅಂದರೆ ಸ್ವಲ್ಪ ಅಲ್ಲಿ ಅವ್ರು ಕೊಟ್ಟಿದ್ದ ಕಾಯಿನೇ ತೊಗೊಂಡು ಕಟ್ಟಿದ್ರೆ ಮಾತ್ರ ಫಲ ಇದೆ, ಇಲ್ಲಾಂದರೆ ಇಲ್ಲ ಅನ್ನೋದನ್ನು ಹೇಳ್ತಾಯಿದ್ರು. ಒಬ್ಬರು ಬೇರೆಯವ್ರು ಯಾರೋ ಮನೆಯಿಂದ ತಂದಿದ್ದನ್ನು. ಅಂದರೆ ಅಲ್ಲಿ ತುಂಬ ದುಡ್ಡು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಮನೆಯಿಂದನೇ ಇರುತ್ತಲ್ಲ, ಆಲ್ಮೋಸ್ಟ್ ಎಲ್ಲರೂ ಇರೋವಂಥವ್ರು ತೊಗೊಂಡು ಬಂದಿದ್ದರೆ ಅವ್ರದ್ದನ್ನೇ ಕಟ್ಟೋದಲ್ವ. ದೇವ್ರು ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ಕೊತಾನೆ ಮೇ ಬಿ. ಬಟ್ ಏನೋ ಅಲ್ಲಿರೋ ಪೂಜಾರು ಇಲ್ಲ, ಇಲ್ಲಿರೋದನ್ನ ಇಲ್ಲೇ ತೊಗೊಂಡು ಕಟ್ಟಿದ್ರೆ ಮಾತ್ರ ಅದು ಫಲಿಸುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಿದ್ರು. ಅದೊಂಥರ ಫನ್ನಿ ಆಗಿತ್ತು. ಓಕೆ, ನಾವೇನು ಕಟ್ಟೋದು ಇಲ್ಲ, ತರೋದು ಇರಲಿಲ್ಲವಲ್ಲ, ನಾವು ಸುಮ್ಮನೆ ಬಂದ್ವಿ. ಇನ್ನು ಇಲ್ಲಿ ಬರೀ 50 ರೂಪೀಸ್ ಓಕೆ ಕೊಡ್ಬೋದಿತ್ತು. ಇಲ್ಲಿ ಆರಾಮ್ಸೆ, ಅಂದರೆ ತುಂಬ ಚೆನ್ನಾಗಿದೆ ಇದು. ಮಕ್ಳಿಗಂತೂ ನೋಡೋದಕ್ಕೆ, ಮಕ್ಳುಗಳಿಗೆಲ್ಲ ಚೆನ್ನಾಗಿದೆ ಇಲ್ಲಿ ಮಾತ್ರ. ಈ ರೀತಿ ಏನೋ ಸ್ಟ್ಯಾಚುಗಳೆಲ್ಲ ಚೆನ್ನಾಗಿ, ಅಂದರೆ ಇಲ್ಲಿ ವ್ಯೂಸ್ ಮಾತ್ರ ಹೇಳ್ತಿದ್ದಿಲ್ಲ, ತುಂಬ ಚೆನ್ನಾಗಿದೆ. ನೋಡೋದಕ್ಕೆ. ಅಂದರೆ ಯಾವುದಾದ್ರೂ ಒಂದು ಫ್ರೀ ಇದ್ದಾಗ ಬಂದು ಒಂದು ಸಲ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ ಮಾತ್ರ. ಇದು ಎಂಟ್ರೆನ್ಸ್ ಫೀಸ್ ಓನ್ಲಿ 50 ರೂಪೀಸ್. ನಿಜವಾಗ್ಲೂ ಓಕೆ, ನಿಜ ಕೊಡ್ಬೋದು ಅನ್ನಿಸ್ತು, ಚೆನ್ನಾಗಿತ್ತು ಎಲ್ಲದೂ ನೋಡೋದಕ್ಕೆ. ಅಂದರೆ ಮಕ್ಳುಗಳಿಗೆ ತೋರಿಸೋದಕ್ಕೆ ಇನ್ನೂ ಚೆನ್ನಾಗಿತ್ತು. ನಾವು ಅವತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಆಂಟಿ ಇಬ್ಬರೇ ಹೋಗಿದ್ವಿ. ಅಂದ್ಕೊಂಡು ಬಂದೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಫುಲ್ ಫ್ಯಾಮಿಲಿ ಮಕ್ಳುಗಳ್ನ ಕರ್ಕೊಂಡೇ ಹೋಗಬೇಕು, ಅವ್ರಿಗೆ ಇದನ್ನು ತೋರಿಸೋದಕ್ಕಾದ್ರೂ ನಾನು ಕರ್ಕೊಂಡು ಹೋಗಬೇಕು, ಮತ್ತು ವಿಸಿಟ್ ಕೊಡಬೇಕು ಅಂದ್ಕೊಂಡೇ ಬಂದೆ.
ಇಷ್ಟ ಆಗಿದ್ದು ಅಂತಂದರೆ ಇದೊಂದು ಐಟಮ್ಸ್. ಅಂದರೆ ಈ ಥರ ಒಂದು ಅಂದರೆ ಹಿಂದಿನ ಕಾಲದಲ್ಲಿ ಏನು ಹಳ್ಳಿ ಸೈಡಲ್ಲಿ ಇರ್ತಕ್ಕಂಥ ವ್ಯೂಸನ್ನು ಮಾಡಿದರೆ ಅದು ತುಂಬ ಚೆನ್ನಾಗಿತ್ತು. ಒಂದೊಂದು ಥರ ಎಲ್ಲ ತುಂಬ ವೆರೈಟಿ ಅಂದರೆ ನೋಡಿ ಇಲ್ಲಿ ಕಾರ್ಪೆಂಟ್ರದ್ದು ಇರ್ಬೋದು, ಇಲ್ಲಿ ಹಸುಗಳ್ದು, ಇಲ್ಲಿ ಚಮ್ಮ ಅಂದರೆ ಏನು ಅದು ಓಕೆ, ಇದು ಬಂದುಬಿಟ್ಟು ಗಾಣ ಎಣ್ಣೆ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಇದೆಲ್ಲದನ್ನು ಕೂಡ ಮಕ್ಳುಗಳು ಯಾವುದನ್ನು ನೋಡಿರೋದಿಲ್ಲ. ಅಂದರೆ ಹಿಂದಿನ ಕಾಲದಲ್ಲಿ ನಾವೇನು ನೋಡಿಲ್ಲ. ಫಿಲಮ್ಗಳಾದರೂ ನೋಡಿರ್ತಾ ಇದ್ವಿ, ಅದರಲ್ಲಾದರೂ ಈ ರೀತಿ ಎಲ್ಲ ಕಾಣಿಸ್ತಾ ಇತ್ತು. ಬಟ್ ಈಗ ಆ ಥರ ಫಿಲಮ್ಗಳು ರೇರು. ಅಂದರೆ ಏನು ಯಾವುದೋ ಚಾನಲಲ್ಲಿ ಕೂಡ ಬರೋದು ರೇರ್ ಇದೆ. ಹಾಗಾಗಿ ಇದೆಲ್ಲ ಮಕ್ಳಿಗೆ ತೋರಿಸಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅವ್ರಿಗೂ ಕೂಡ ಗೊಂಬೆಗಳ್ದು ಆ ಥರ ಇರೋದು ನೋಡೋದಕ್ಕೆ ಚೆನ್ನಾಗಿದೆ ಅನ್ನಿಸ್ತು. ನನಗೆ ಇದು ನೋಡಿದ್ಮೇಲೆ ಅನ್ನಿಸ್ತು ಮಕ್ಕಳನ್ನಂತೂ ಕರ್ಕೊಂಡು ಬರಲೇಬೇಕು ಅಂತ. ಈ ರೀತಿ ಮಾರ್ಕೆಟಲ್ಲಿ ಆಗಿರ್ಬೋದು ಅರಿಶಿನ ಕುಂಕುಮ ಮಾಡೋದು, ಈ ರೀತಿ ಒಂದು ಪ್ಲೇಸ್ ಇದೆ. ಒಂದು ಮರದ ಕೆಳಗಡೆ ಒಂದು ಆಟಗಳಾಡೋದು, ಕೂತ್ಕೊಂಡು ಮಾತಾಡೋದು, ಮಕ್ಕಳು ಆಟ ಆಡೋದು ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಇದು ಮಾತ್ರ ಇಲ್ಲಿ. ಅದರಲ್ಲೂ ಬರೀ 50 ರೂಪೀಸ್ ಅಷ್ಟೇ ಎಂಟ್ರೆನ್ಸ್ ಫೀಸ್. ಆಮೇಲೆ ಈ ರೀತಿ ಊಟ ಮಾಡಿ ಎಲೆ ರೊಟ್ಟಿ ಅದೆಲ್ಲ ಮಾಡಿ ಊಟ ಬಡಿಸೋದು, ಸಂಗೀತ ಕ್ಲಾಸ್ ಆ್ಯಂಡ್ ಇದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಏನು ಗೋಲ್ಡ್ ಮೇ ಬಿ ಇಲ್ಲ ಏನು ಸ್ವೀಟು. ಓಕೆ, ಇಲ್ಲಿ ಸ್ವೀಟ್ ಅಂಗಡಿ, ಮಿಠಾಯಿ ಅಂಗಡಿಗಳು ಇರೋದು ಅಂದರೆ ಆಮೇಲೆ ಅದು ಮೇಲೆ ಆ ಥರ ಹಳ್ಳಿ ಸೈಡ್ ಥರನೇ ಅದು ಇದ್ರ ಥರ ಮಾಡಿರೋದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದು ವೈದ್ಯರು, ಹೋಮಿಯೋಪತಿದಾಗಿರ್ಬೋದು, ಆಯುರ್ವೇದ ಯಾವ ರೀತಿ ಎಲ್ಲದೂ ಕೂಡ ತುಂಬ ಅಂದರೆ ನೋಡೋದಕ್ಕೆ ಮಾತ್ರ ಅದು ಎಷ್ಟು ಚೆನ್ನಾಗಿ ಮಾಡಿದ್ರು. ಮಕ್ಕಳು ನಿಜವಾಗ್ಲೂ ಹೋದರೆ ಮಕ್ಳಿಗೆ ಮಾತ್ರ ತುಂಬ ಅಂದರೆ ತುಂಬ ಇಡಿಸುತ್ತೆ. ಅಂದರೆ ಈ ಪ್ಲೇಸ್ ಬಿಟ್ಟು ಬರೋದೇ ಇಲ್ಲ ಅನ್ನಿಸ್ಬೋದು ನಮ್ಮ ಮಕ್ಕಳಂತೂ. ಮೇ ಬಿ ಚೆನ್ನಾಗಿತ್ತು ಅನ್ನಿಸ್ತು. ಇನ್ನು ಇದು ಬಳೆ ಈ ರೀತಿ ಮನೆ ಕಡೆಯೇ ಬಂದು ಬಳೆ ಮಾರೋದಾಗಿರ್ಬೋದು ಆಗ್ತಾಯಿದ್ರು. ಹೌದು, ಅದೆಲ್ಲ ನನಗೂ ಗೊತ್ತಿದೆ. ಬಳೆ ಎಲ್ಲ ಹಾಕೋರು ಬಂದು ಆಮೇಲೆ ಈ ರೀತಿ ಒಂದು ಯಾರು ದೊಡ್ಡ ಮನುಷ್ಯರು ಇರೋ ಥರ ಮತ್ತು ಈ ಥರ ಹಾಲು ಕರೆಯೋದು, ಜಡೆ ಹಾಕೋದು, ಈ ಥರ ಎಲ್ಲ ಚೆನ್ನಾಗಿರ್ತಿತ್ತು. ಈ ಥರ ಪ್ಲೇಸಸ್, ಈ ಥರ ಇನ್ಸಿಡೆಂಟ್ಸ್ ಎಲ್ಲ ಈಗ ಈ ಥರ ಸ್ಟ್ಯಾಚು ಅಂದರೆ ಈ ರೀತಿ ಏನು ಗೊಂಬೆ ಥರ ಮಾಡಿಟ್ಟಿರೋಂಥ ಈ ಥರ ಎಕ್ಸಿಬಿಷನ್ಸ್ ಥರ ಇರುವಂಥ ಕಡೆಯೇ ಸಿಗುತ್ತೆ ಅಷ್ಟು ಅನಿಸುತ್ತೆ ಮೇ ಬಿ. ಇನ್ಯಾರು ರಿಯಲಾಗಿ ಅಷ್ಟು ಎಲ್ಲ ಕಡೆಯೂ ಫುಲ್ ಫಾರ್ವರ್ಡ್ ಆಗಿದ್ದಾರೆ. ಹಳ್ಳಿ ಸೈಡು ಅಂತ ಇಲ್ಲ, ಎಲ್ಲ ಕಡೆಯೂ ಅಷ್ಟೇ, ಎಲ್ಲ ಸೈಡೂ ಈಗ ಆಲ್ರೆಡಿ ಫುಲ್ ಫಾರ್ವರ್ಡ್ ಆಗಿದ್ದಾರೆ. ಸೊ ಹಾಗಾಗಿ ಈ ಥರದವೆಲ್ಲ ಇಂಥ ಕಡೆಯೇ ಸಿಗೋದು ಮೇ ಬಿ. ಈ ರೀತಿ ವಿದ್ಯುತ್ ಸ್ಥಾವರಗಳು ಅಂತ ಏನು ಹೇಳ್ತೀವಿ, ಅಂದರೆ ಕರೆಂಟ್ ಉತ್ಪಾದನೆ ಅಂಥ ಪ್ಲೇಸಸ್ಗಳನ್ನ ಕೂಡ ಇನ್ನೊಂದಷ್ಟನ್ನು ಇಟ್ಟಿದ್ದಾರೆ. ಈ ರೀತಿ ಒಂದೊಂದಾಗಿಯೇ ಯಾವ್ಯಾವುದಿದೆ ಅಂತ ಬಿಟ್ಟಲ್ಲಿ ಏನು ಇನ್ಫಾರ್ಮೇಷನ್ ಕೂಡ ಇಟ್ಟಿದ್ರು. ಅದು ಮತ್ತು ಈ ರೀತಿ ಎಲ್ಲ ಒಂದು ಯಾವ ರೀತಿ ಅಲ್ಲಿ ಕರೆಂಟ್ ಉತ್ಪಾದನೆ ಮಾಡೋದು ಆ ಥರದ್ದೆಲ್ಲ ಪ್ಲೇಸಸ್ಗಳು ಕೂಡ ಇಲ್ಲಿ ಅವರು ರೀಕ್ರಿಯೇಟ್ ಮಾಡಿದ್ರು. ಚೆನ್ನಾಗಿತ್ತು ಇದೆಲ್ಲ. ಅದಕ್ಕಿಂತ ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಯಮುನಾ ನದಿ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟು ಇಲ್ಲಿ ನಾವು ಬಂದರೆ ಏನು ಜ್ಯೋತಿರ್ಲಿಂಗ ಹೇಳ್ತಾರೆ, ಅಂದರೆ ಏನು ಒಟ್ಟು 12 ಏನೋ ಜ್ಯೋತಿರ್ಲಿಂಗಗಳಿದೆ ಅನಿಸುತ್ತೆ. ಅದು ಎಲ್ಲೆಲ್ಲಿದೆ ಯಾವುದು ಅನ್ನೋದ್ರ ಬಗ್ಗೆಯೂ ಕೂಡ ಈ ರೀತಿ ಒಂದು ಎಲ್ಲ ಕಡೆಯೂ ಹಾಕಿದ್ರು. ಅದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೂಡ ಇತ್ತು. ಅಲ್ಲೊಂದು ಚಾರ್ಟ್ಗಳನ್ನು ಕೂಡ ಹಾಕಿದ್ರು ಜ್ಯೋತಿರ್ಲಿಂಗಗಳು. ಅಂದರೆ ಅಲ್ಲೋಗಿ ನೋಡೋಕ್ಕಾಗದೇ ಇರೋರು ಮೇ ಬಿ ನಾವು ಇಲ್ಲೇ ಯಾಕೆಂದರೆ ಅಷ್ಟು ದೂರ ಅಂದರೆ ಒಂದೊಂದು ಸ್ಟೇಟಲ್ಲಿ ಒಂದೊಂದಿದೆ ಅನ್ಬೋದು. ಎಲ್ಲ ಸ್ಟೇಟ್ಗಳಿಗೂ ಹೋಗಿ ನೋಡೋದು
ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ನಾವು ಇಲ್ಲೇನೇ ನೋಡ್ಕೊಂಬಂದ್ವಿ. ನೋಡೋಣ ಏನಾದರೂ ಇದ್ದರೆ ಹೋಗೋಣ. ನೆಕ್ಸ್ಟ್ ಹೋಗ್ಬೋದು 14 ಆಮೇಲೆ ನೋಡಿ ಇದೇನೋ ಮಧ್ಯಪ್ರದೇಶದಲ್ಲಿ ಒಂದಿದೆ. ಹೀಗೆ ಒಂದೊಂದು ಕಡೆ ಒಂದೊಂದು ಇದೆ. ಹಾಗಾಗಿ ಅದು ಎಲ್ಲದನ್ನು ಕೂಡ ಇನ್ಫಾರ್ಮೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಹೇಳಿದ್ನಲ್ಲ ಮಕ್ಕಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಬರೀ 50 ರುಪೀಸ್. ನನಗಂತೂ ಅದರಿಂದ ಆಶ್ಚರ್ಯ ಅನ್ನಿಸ್ತು. ಬೇರೆ ಎಲ್ಲದಕ್ಕೂ ಕೂಡ ಅಲ್ಲಿ ಅಮೌಂಟ್ ಇದು ಅಂದರೆ ಯಾವುದು ಅಂದರೆ ಅದೇ ಹೇಳಿದ್ನಲ್ಲ ಕಾಯಿ, ಅದು ನಮ್ಮ ಕಡೆಯೇ ತೊಗೋಬೇಕು ಅನ್ನೋದೊಂದಿತ್ತು. ಇನ್ನೊಂದು ಏನೋ ನಮ್ಮ ಕಡೆಯೇ ತೊಗೋಬೇಕು ಅನ್ನೋದನ್ನು ಕೂಡ ಇನ್ನೊಂದು ಕಡೆ ಇದು ಮಾಡಿದ್ರು. ನಾವು ಇದಕ್ಕೆ ಇನ್ನು ಅಲ್ಲಿಂದ ಆಚೆ ಕನ್ನಡ ಇರುತ್ತೆ, ಅಲ್ಲೊಂದು ಬಸ್ ಇತ್ತು, ಎಲ್ಲರೂ ಕೂಡ ಹೋಗಿ ಕೇಳ್ಕೊತಾ ಇದ್ವಿ. ಇನ್ನು ಅಲ್ಲಿ ಏನು ಕೇಳ್ಕೊಂಡ್ರೆ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇನ್ನು ಬೆಂಗಳೂರು ಊಟ ಕೊಡ್ತಾಯಿದ್ವಿ. ಊಟ ಮಾತ್ರ ಊಟ ಕೂಡ ತುಂಬ ಚೆನ್ನಾಗಿತ್ತು. ಏನು ಪಾಯಸ ಮತ್ತು ಗೋಧಿ ಹಾಕಿದ್ರು, ಕಾಳು ಹಾಕಿದ್ರು, ಇನ್ನು ಅನ್ನ ಸಾಂಬಾರು ಹಾಕಿದ್ರು ಮತ್ತು ಚಟ್ನಿ ರಸಮ್ ತುಂಬ ವೆರೈಟಿಯಾಗಿ ಕೂಡ ಊಟನೂ ಕೊಟ್ಟರು. ಇನ್ನು ಅಲ್ಲಿಂದ ನಾವು ಹೆಂಗೂ ಬಂದಿದ್ದೀವಿ, ಟೈಮ್ ಇತ್ತು ಅಂತೇಳಿ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಏನೋ ಪೇಂಟ್ ಮಾಡ್ತಿದ್ರು ಅಂತ ಅದಕ್ಕೆಲ್ಲ ತುಂಬ ಇದನ್ನು ಕಟ್ಟೆಲ್ಲ ಇದು ಮಾಡ್ತಿದ್ರು. ಇನ್ನು ಒಳಗಡೆ ಎಂಟ್ರಿ ಕೊಟ್ವಿ. ಇನ್ನೂ ಹೇಗೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಪಂಚಮುಖಿ ಆಂಜನೇಯಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇನ್ನು ನಾವು ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ನಮ್ಮ ಜೊತೆ ಆಟೋದಲ್ಲಿ ಇನ್ನೂ ಒಂದು 4-5 ಜನ ಬೇರೆ ಅವರು ಕೂಡ ಬಂದರು. ಇನ್ನೂ ಎಲ್ಲರೂ ಕೂಡ ಜೊತೆಲಿ ಹೋದ್ವಿ. ಇನ್ನು ಅಲ್ಲಿ ಹೋದರೆ ಯಾವ ರೀತಿ ಅಂತಂದರೆ ಎಷ್ಟು ಅಂದರೆ ದುಡ್ಡುಗಳು ಯಾವ ರೀತಿ ಗೊತ್ತಿಲ್ಲದೆ ಇರೋರು ಹೋದ್ರಂತೂ ಕೂಡ ತುಂಬ ಚೆನ್ನಾಗಿ ಟೋಪಿ ಹಾಕ್ತಾರೆ ಅಂತಲೇ ಹೇಳ್ಬೋದು ಇಲ್ಲಂತೂ. ಇನ್ನು ಹೋದ ತಕ್ಷಣವೇ ಹಣ್ಕಾಯಿ ತೊಗೊಳ್ಳಿ ಅಂದರೆ ಹೆಂಗೆ ಅಂದರೆ ನಾವು ಹೋಗೋದಕ್ಕೆ ಅಡ್ಡನಾಗಿಯೇ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಹೋಗೋದಕ್ಕೂ ಕೂಡ ಜಾಗ ಬಿಡ್ತಾ ಇರೋ ರೀತಿಯಲ್ಲಿ ಆ ಕಡೆ ಈ ಕಡೆ ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಹಣ್ಕಾಯಿನ ತೊಗೊಳ್ರಿ, ಇಲ್ಲಾಂದರೆ ತೊಗೊಂಡೇ ಇದ್ದರೆ ಪೂಜೆ ಬಂದಿದ್ದಕ್ಕೂ ಪ್ರಯೋಜನ ಇರೋದಿಲ್ಲ, ಹಾಗೆ ಹೀಗೆ ಏನೇನೋ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ಅಂದರೆ ಮಾಡಿಸ್ಲೇಬೇಕು ಅನ್ನೋ ರೀತಿಯಲ್ಲಿ ಕೆಟ್ಟದಾಗೆಲ್ಲ ಮಾಡಿಸ್ದೆ ಹೋದರೆ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ತುಂಬ ಹಿಂಸೆ ಕೊಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಮುಂದೆ ಬಂದರೆ ನಾವೇನು ತೊಗೊಂಡ್ಲಿಲ್ಲ. ಇನ್ನು ಮುಂದೆ ಬಂದರೆ ಈ ರೀತಿ ಏನು ನವಗ್ರಹಗಳದ್ದು ಪ್ಯಾಕೆಟು ಇದೆ, ತೊಗೊಂಡೋಗಿ ಇಡಿ ಹಾಗೆ ಹೀಗೆ ದಯವಿಟ್ಟು ಆಮೇಲೆ ಎಲ್ಲದಕ್ಕೂ ಕೂಡ ತುಂಬ ಅಮೌಂಟ್ ಏನೋ ತೊಗೊಳ್ಳೋಣ ಅಂತ ಹೋದ್ರೆ ಎಲ್ಲದಕ್ಕೂ ಕೂಡ ಅಮೌಂಟ್ ಕೂಡ ಜಾಸ್ತಿ ಮಾಡ್ತಾಯಿದ್ವಿ. ನೋಡಿ ಈ ರೀತಿ ಪ್ಯಾಕೆಟ್ಗಳು ತಂದು ನಾವು ಇಲ್ಲಿ ಇಟ್ಟು ಹೋಗೋದು, ಮತ್ತು ಅದನ್ನೇ ತೊಗೊಂಡು ಮತ್ತು ಅದೇ ಅಮೌಂಟೇ ಕೊಡೋದು ಬೇರೆಯವ್ರಿಗೇನೆ. ಈ ರೀತಿ ಮಾಡೋದಕ್ಕಿಂತ ಅಲ್ಲಿ ಅನುದಾನಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ರು, ಒಂದು ಹುಂಡಿ ಇಟ್ಟಿದ್ರು. ನಮ್ಗೆ ಅದು ಓಕೆ ಅನ್ನಿಸ್ತು. ಸೊ ಹಾಗಾಗಿ ನಾವು ಅನುದಾನಕ್ಕೆ ಹುಂಡಿಗೇ ದುಡ್ಡು ಹಾಕ್ಬಿಟ್ಟು ಈ ರೀತಿ ಏನೂ ಕೂಡ ಮಾಡಲಿಲ್ಲ. ಇನ್ನು ನನಗಿಲ್ಲಿ ವಿಶೇಷ ಅನಿಸಿದ್ದು ಈ ರೀತಿ ಆಂಜನೇಯ ದಂಪತಿ ಇದು ಅಂತ ಹೇಳ್ಬಿಟ್ಟು ಇಟ್ಟಿದ್ರು. ಅದು ನನಗೇನೋ ಓಕೆ ಒಂದು ವಿಶೇಷವಾಗಿ ಅನ್ನಿಸ್ತು. ಅಂದರೆ ಆಂಜನೇಯಂಗೆ ಮದುವೆ ಆಗಿದೆಯಾ ಅಂತ ಈ ರೀತಿ ಎಲ್ಲ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಕ್ತು. ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾವು ಒಂದಷ್ಟು ಫೋಟೋಸ್ ತೊಗೊಂಡು ಬಂದ್ವಿ. ಹೇಗಿತ್ತು ಫ್ರೆಂಡ್ಸ್? ನಿಮಗೂ ಕೂಡ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.